ಪ್ರಮೋಷನ್ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿ ಇದ್ದಾರೆ. ಆದ್ರೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಈ ಟೈಮಿಗೆ ಬರ್ತೀನಿ ಅಂದ್ರೆ ಈ ಟೈಮಿಗೆ ಬಂದ್ರು. ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ ಆಗ್ಲೇ, ಸಿನಿಮಾ ತಂಡದ ಜೊತೆ ಅವ್ರು ನಿಂತ್ಕೊಳ್ಳುವಂತ ರೀತಿ. ಈ ಸಿನಿಮಾದಲ್ಲಿ ನಿಮ್ಮಿಬ್ಬರ ಕಾಂಬಿನೇಷನ್ ಬಗ್ಗೆ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಬಂದಿರುವಂತ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು. ಆ್ಯಂಡ್ ಲಕ್ಷ್ಮಿ ಮ್ಯಾಮ್, ನಯನ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದು ಟೀಸರ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ. ಅಣ್ಣ ಫ್ರಮ್ ಮೆಕ್ಸಿಕೋ, ಇಟ್ಸ್ ಅ ವೆರಿ ಎಕ್ಸೈಟಿಂಗ್ ಫಿಲ್ಮ್ ನನಗೆ. ಯಾಕಂದರೆ ನಾನು ಸಿನಿಮಾ ಒಪ್ಕೊಂಡಿದ್ದ ಕಾರಣನೇ ಈ ಟೀಮ್ ಆ್ಯಂಡ್ ಕತೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಎಂಟರ್ಟೈನಿಂಗ್ ಮೋಸ್ಟ್ಲಿ. Thank you to my producers, Ayra Productions and Satya sir and Janvi also. ಒಳ್ಳೆ ಫ್ರೆಂಡ್ನ ಪಡ್ಕೊಂಡೆ ಈ ಸಿನಿಮಾ ಥ್ರೂ. ಆ್ಯಂಡ್ ನಾನು ಟೀಸರ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಐ ಹೋಪ್ ಯು ಆಲ್ ಲೈಕ್ ಇಟ್ ಟು. ಧನಂಜಯ್ ಸರ್ ತುಂಬ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ಆ ಸ್ವ್ಯಾಗ್, ಆ ಯುನೀಕ್ ಸ್ವ್ಯಾಗ್ ಸ್ಟೈಲ್ನ ಕ್ಯಾರಿ ಮಾಡಿದ್ದಾರೆ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ನಮ್ಮ ಫಸ್ಟ್ ಗ್ಲಿಮ್ಸ್ ಇಷ್ಟ ಆಗಿದೆ ಅಂತ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ನಾನು ಈ ಸಿನಿಮಾದಲ್ಲಿ ಹಾಡಿಗೆ ತುಂಬ ಕಾಯ್ತಾ ಇದ್ದೀನಿ ರಿಲೀಸ್ ಆಗೋಕ್ಕೆ. ಯಾಕಂದರೆ ವಾಸುಕಿ ಸರ್ ತುಂಬ ಒಳ್ಳೊಳ್ಳೆ ಹಾಡು ಕೊಟ್ಟಿದ್ದಾರೆ. ವೆರಿ ಎಕ್ಸೈಟೆಡ್ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಫಾರ್ ದ್ಯಾಟ್. ಆ್ಯಂಡ್ ಶಂಕರ್ ಗುರು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಮೀ ಈ ಸಿನಿಮಾಕ್ಕೆ. ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್. ಆ್ಯಂಡ್ ನೀವು ಹೇಳ್ದಂಗೆ ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗಿದೆ. ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಶೂಟಿಂಗ್ ಜರ್ನಿಯಲ್ಲಿ. ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ಮೋರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮಗೂ ಕೂಡ ಟೀಸರ್ ಬಗ್ಗೆ ಹೇಳಬೇಕು ಅಂತಂದರೆ ಬಹಳಷ್ಟು ಗಮನ ಇಟ್ಟು ನೋಡ್ತಾ ಇದ್ದೆ. ಥ್ರಿಲ್ಲಿಂಗ್ ಇತ್ತು, ತುಂಬಾ ಒಂಥರ ಥ್ರಿಲ್ಲಿಂಗ್ ಆಗಿತ್ತು, ಹೊಸತನ ಇತ್ತು, ಶ್ರೀಮಂತಿಕೆ ಅದು ಕಾಣಿಸ್ತಾ ಇತ್ತು. ಅದರಲ್ಲೂ ಧನಂಜಯ್ ಆ್ಯಕ್ಟಿಂಗ್ ಅಂತಂದರೆ ಸೂಪರ್. ಅದರಲ್ಲೂ ಸ್ಪೆಷಲಿ ಕರ್ನಾಟಕದ ಕನ್ನಡ ಲಾಕೆಟು ಅದು ಭಾಳ ಕ್ಲಿಕ್ ಆಯಿತು ನನಗೆ. ಮನಸ್ಸಿಗೆ ತುಂಬ ಸಮಾಧಾನ ಆಯಿತು. ಟೀಸರ್ ಮಾತ್ರ ಸೂಪರ್, ವಂಡರ್ಫುಲ್. ಟೀಸರ್ ನೋಡಿದ್ರೆ ಇನ್ನು ಫಿಲ್ಮ್ ಹೆಂಗಿರ್ಬೋದು ಅಂತ ಬಹಳಷ್ಟು ಜನ ವೇಟ್ ಮಾಡ್ತಾರೆ. ಓಕೆ, ಟೀಸರ್ ಸೂಪರ್ ಅಂತ ಫುಲ್ ಮಾರ್ಕ್ಸ್ ಸಿಕ್ಕಾಯ್ತಲ್ಲಿ. ಇನ್ನು ಐರಾ ಫಿಲ್ಮ್ಸ್ ಸಂಸ್ಥೆ ಬಗ್ಗೆ ಬಹಳ ಎಕ್ಸ್ಪೆಕ್ಟೇಷನ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ನಿಮ್ಮ ಕುಟುಂಬದಿಂದ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದಲ್ಲಿ ಕೊಡುಗೆ ಕೊಡಬೇಕು ಅಂತ ಒಂದು ಮಹತ್ತರ ಕನ್ಸಿಟ್ಕೊಂಡು ಬರ್ತಾ ಇರುವಂತ ಒಂದು ಸಂಸ್ಥೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮೊದಲನೇದಾಗಿ ರಾಜಕೀಯ ಕ್ಷೇತ್ರದಿಂದ ಬಂದಂಥವ್ರು ತಮ್ಮನ್ನೆಲ್ಲರನ್ನು ಕೂಡ ಬೇರೆ ನಮ್ಮ ರಾಜಕೀಯ ಸಂದರ್ಭದಲ್ಲಿ ತಮ್ಮನ್ನೆಲ್ಲರೂ ನಾನು ಮಾತಾಡಿದವ್ರು, ನಾನು ತಮ್ಮನ್ನೆಲ್ಲರನ್ನು ಭೇಟಿಯಾಗಿದ್ದೀನಿ. ಇದೊಂಥರ ಹೊಸತನ ನನಗೆ. ಕನ್ನಡ ಚಿತ್ರರಂಗಕ್ಕೆ ಏನಾದರೂ ಒಂದು ಮಾಡೋಣ, ಚಿಕ್ಕಂದಿನಿಂದಲೂ ಒಂದು ಆಸೆ. ಮುಂಚೆಯಿಂದಲೂ ಕೂಡ ಭಾಳ ದೊಡ್ಡ ದೊಡ್ಡ ನಟ ನಟಿಯರನ್ನು ನೋಡಿ ಬೆಳೆದಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ರವಿಚಂದ್ರನ್ ಅವರು, ಶಂಕರ್ ನಾಗ್ ಅವರು, ಅನಂತ್ ನಾಗ್ ಅವರು, ಟೈಗರ್ ಪ್ರಭಾಕರ್ ಅವರು, ನಟಿಗಳು ಜಯಮಾಲ ಇರ್ಬೋದು, ಲಕ್ಷ್ಮಿ ಅವರು ಇರ್ಬೋದು, ಸರಿತಾ ಇರ್ಬೋದು, ಕಲ್ಪನಾ ಅವರು. ಸೊ ನಾನು ಕೂಡ ಸಾಮಾನ್ಯ ಕುಟುಂಬದಿಂದ ಬಂದಂಥವ್ರು. ಎಲ್ಲರಿಗೂ ಎಷ್ಟು ಕನ್ನಡ ಫಿಲ್ಮ್ ಅಂತಂದರೆ ಒಂದು ಆಸೆ ಇರುತ್ತೆ, ಹಾಗೆ ನೋಡಿ ನಾವು ಕೂಡ ಬೆಳೆದಂಥ. ಸೊ ಒಂದು ಆಸೆ ಅಂತ ಇತ್ತು. ಧನಂಜಯ್ ಅವರು ಒಳ್ಳೆ ಒಂದು ಕಥೆಯನ್ನು ಹೇಳಿದರು. ಸೊ ಇವ್ರ ಮೇಲೆ ಕಿಚ ನಾಯನ ಅವಳ ಬಗ್ಗೆ ಒಂದೇ ಒಂದು ಮಾತು ಹೇಳಿ ಆಗಬೇಕು. ಪ್ರತಿಯೊಂದು ಸ್ಟೆಪ್ನಲ್ಲೂ ಕೂಡ ನನ್ನ ಕಷ್ಟದಲ್ಲಿ, ಸುಖದಲ್ಲಿ, ತೊಂದರೆಯಲ್ಲಿ, ಸಂತೋಷದಲ್ಲಿ ಯಾವಾಗಿದ್ರೂ ನನ್ನ ಜೊತೆ ಇರ್ತಾಳೆ. ಸೊ ಇವತ್ತು ಕೂಡ ಶಿ ಇಸ್ ಮೈ ಲಕ್ಕಿ ಚಾರ್ಮ್. ಸೊ ಧನಂಜಯ್ ಅವರು ಭಾಳ ಒಳ್ಳೆ ಕಥೆ ಇದೆ, ಇದನ್ನು ತಾವು ಮಾಡಲೇಬೇಕು ಅಂತ ಹೇಳಿದಾಗ ರಾಯಲ್ ಅವರು ಇರ್ಬಹುದು, ನಾವು ಸೇರಿಕೊಂಡು ಮಾಡೋಣ ಅಂತ. ಅದರಲ್ಲೂ ನನ್ನ ತಮ್ಮ ಚಂದ್ರರಾಜ್ ಭಾಳ ಬುದ್ಧಿವಂತ. ಸೊ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಒಂದು ಒಳ್ಳೆಯ ಪ್ರಯೋಗವನ್ನು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಕೂಡ ಭಾಳ ಎತ್ತರದಲ್ಲಿ ಬೆಳೀತಾ ಇದೆ. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇಡೀ ವಿದೇಶದಲ್ಲೂ ಕೂಡ ಇವತ್ತು ಪ್ರೇಕ್ಷಕರಿದ್ದಾರೆ. ಸೊ ಒಂದು ಹೊಸ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಚಾಮುಂಡಿ ದೇವಿಯ ಒಂದು ಹೆಸರಿನಿಂದ ಆಶೀರ್ವಾದ ಪಡೆದು ಮಾಡ್ತೀವಿ. ಸೂಪರ್ ಸೂಪರ್ ಮೇಡಮ್, ಎಷ್ಟು ಪಟ್ಪಟ ಅಂತ ಕನ್ನಡ ನಾಯಕರು ಇವತ್ತಿನ ಹೇಳೋಣ ಅಂತಂದ್ರೆ ಹಾಗೆ ಮತ್ತೆ ನಮ್ಮ ಧನಂಜಯ್ ಬರ್ತಾರೆ, ದರ್ಶನ್ ಬರ್ತಾರೆ, ಸುದೀಪ್ ಬರ್ತಾರೆ, ಗಣೇಶ್, ರಮೇಶ್ ಅರವಿಂದ್. ಗಣೇಶ್ ಜೊತೆ ಮತ್ತೊಂದು ಸಿನಿಮಾ ಮಾಡ್ತಾ ಇದ್ವಿ ನಮ್ಮ ಪ್ರೊಡಕ್ಷನ್ ಹೌಸ್ನಿಂದನೇ. ಸೊ ಇವತ್ತಿನ ಕಾಲದಲ್ಲೂ ಕೂಡ ಬಹಳಷ್ಟು ಒಳ್ಳೆಯವರು ಬಂದಿದ್ದಾರೆ ಕಲಾವಿದರು. ಸೊ ಹಳೆ ಲೆಗಸಿಯನ್ನು ಇವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ
ನಮ್ಮ ಕನ್ನಡ ಚಿತ್ರರಂಗದ ಆ ಶ್ರೀಮಂತಿಕೆಯನ್ನು, ಆ ಸೊಗಡನ್ನು ಈಗಿನ ಕಲಾವಿದರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಳೆದಕ್ಕೂ ಹೊಸದಕ್ಕೂ ಬಹಳ ಸಾಮ್ಯತೆ ಇದೆ. ಓಕೆ, ಒಂದು ನಿಮ್ಮ ಸಂಸ್ಥೆಗೆ ನೀವು ಟಿಪ್ಸ್ ಕೊಡೋದಾದ್ರೆ ಈ ಪ್ರೊಡಕ್ಷನ್ ಸಂಸ್ಥೆನ ನಡೆಸ್ಕೊಂಡು ಹೋಗೋ ರೀತಿ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಒಳ್ಳೆ ಸದಾಭಿರುಚಿ ಇರುವಂತ ಪ್ರೇಕ್ಷಕರನ್ನ ಆ 3 ಗಂಟೆ, ಯಾಕಂದ್ರೆ ಒಬ್ಬ ಪ್ರೇಕ್ಷಕ, ಯಾಕಂದ್ರೆ ನಾನೊಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ಮಾತನಾಡಲಿಕ್ಕೆ ಬಯಸ್ತೇನೆ. ನಾವು 3 ಗಂಟೆ ಯಾಕೆ ಹೋಗ್ತೀವಿ, 2 ಗಂಟೆ ಯಾಕೆ ಹೋಗ್ತೀವಿ ಅಂತಂದ್ರೆ ಏನಾದರೂ ಹೊಸತನ ಇರುತ್ತೆ, ಮನೋರಂಜನೆ ಇರುತ್ತೆ, ಒಂದು ಮೆಸೇಜ್ ಇರುತ್ತೆ, ಸಮಾಜಮುಖಿಯಾದಂಥ ಒಂದು ಕಾಳಜಿ ಇರುತ್ತೆ, ಸಮಾಜಮುಖಿಯಾದಂಥ ಒಂದು ಚಿಂತನೆ ಇರುತ್ತೆ ನಮ್ಮಂತೆ. ಸೊ ರಿಫ್ರೆಶ್ಮೆಂಟ್ ಅಂತ ಹೇಳ್ತೀವಿ. ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್ ಇರಬೇಕು, ಫ್ಯಾಮಿಲಿಯನ್ನ ಜೊತೆಲಿ ಕರ್ಕೊಂಡು ಗಂಡ ಹೆಂಡತಿ ಕುಟುಂಬ ಸಮೇತ ನೋಡುವಂಥ ಒಂದು ಪಿಕ್ಚರ್ ಇರಬೇಕು. ನಾನು ನಮ್ಮ ತಮ್ಮನಿಗೆ ನಮ್ಮ ವಾಸುಕಿಯವರು ಕೂಡ ಇದ್ದಾರೆ, ಒಳ್ಳೆ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಇದಕ್ಕೆ. ಸೊ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಒಂದು ಮೆಸೇಜ್ ಇರಬೇಕು, ಫ್ಯಾಮಿಲಿ ಓರಿಯೆಂಟೆಡ್ ಇರಬೇಕು, ಮಾಸ್ ಬೇಸ್ಡ್ ಇರಬೇಕು, ಕಮರ್ಷಿಯಲ್. ಡೆಫಿನೆಟ್ಲಿ ಪ್ರೇಕ್ಷಕರು ಏನೇನು ಬಯಸ್ತಾರೋ ಅದೆಲ್ಲ ಇರಲಿ, ಹಾಕಿರೋ ದುಡ್ಡು ವಾಪಸ್ ಬರಲಿ ಅಂತ. ಆ ಲಾಸ್ಟ್ ಲೈನ್ ಹೇಳಿದ್ರಲ್ಲ ಮೇಡಮ್, ಅದು ಬಹಳ ಇಂಪಾರ್ಟೆಂಟ್ ಲೈನ್, ಸಾಕಾಗಿ ಹೇಳಿದ್ರಿ. ಅಂಡ್ ನಾನು ಪ್ರತಿ ಸಲ ನೀವು ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ತಾನೆ ಇದ್ದೀನಿ. ಇಲ್ಲೇ ಜಸ್ಟ್ ನಯನವನ್ನ ತೋರಿಸ್ಬಿಟ್ಟು ನನಗೆ ಬಹಳ ಇಷ್ಟ ಆಗಿರೋದ್ರೆ ನನ್ನ ಲಕ್ಕಿ ಚಾಮ್ ಅಂತ ನೀವು ಹೇಳಿದಾಗ, ಒಂದು ಹೆಣ್ಣು ಮಗಳಾಗಿ ಇನ್ನೊಬ್ಬ ಹೆಣ್ಣು ಮಗಳನ್ನ ಸಪೋರ್ಟ್ ಮಾಡುವಂತ ರೀತಿ, ಜೊತೆಗೆ ನಿಲ್ಸ್ಕೊಳ್ಳೋಂಥ ರೀತಿ, ನಾನು ಅದಕ್ಕೆ ಹೇಳಿದೆ ಪ್ರತಿಯೊಂದು ಹಂತದಲ್ಲೂ ನಿಮ್ಮಿಂದ ಕಲಿಯೋದು ಬಹಳ ಇದೆ ಮೇಡಮ್. ಧನ್ಯವಾದಗಳು, ತುಂಬಾ ಹೃದಯದ ಧನ್ಯವಾದಗಳು. ಇವತ್ತಿನ ಟೀಸರ್ ಅಣ್ಣ ಫ್ರಮ್ ಮೆಕ್ಸಿಕೋ ನಿಮ್ ಕಡೆಯಿಂದ ಲಾಂಚ್ ಆಗಿರೋದು ಒಂದು ಆ ಕಳೆ 100ರಷ್ಟು ಆಯ್ತು, ಜೊತೆಗೆ ಆ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಇಲ್ಲೇ ಸಿಕ್ತು ಇಡೀ ತಂಡಕ್ಕೆ. ನೈನ್ ಅವ್ರಿಗೆ ಮೈಕ್ ಕೊಟ್ಬಿಡೋಣ. ಒಂದು ನಿಮಿಷ, ನಮ್ಮ ಆನಂದ್ ಆಡಿಯೋದವ್ರಿಗೆ, ಜಿ ಸ್ಟುಡಿಯೋದವ್ರಿಗೆ ಮತ್ತು ಈ ಅಣ್ಣ ಫ್ರಮ್ ಮೆಕ್ಸಿಕೋ ತಂಡದ ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ನಾನು ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಆ ಭಗವಂತ ತಾವೇನು ಕನಸನ್ನ ಕಂಡಿದ್ದೀರ, ಆ ಚಾಮುಂಡೇಶ್ವರಿ ತಮ್ಮ ಎಲ್ಲ ಕನಸನ್ನ ಈಡೇರಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ವಿರೋಧ ಯಾವುದೇ ವಿಚಾರ ಇಲ್ಲ, ಸಿನಿಮಾನ ಬಹಳ ಪ್ರೀತಿಸ್ತೀನಿ. ಸೊ ಅದಕ್ಕೋಸ್ಕರ ಇದೊಂದು ಪ್ರಯತ್ನ. ಇನ್ನೂ ಬಹಳ ದೊಡ್ಡ ಒಳ್ಳೆಯ ಸಿನಿಮಾವನ್ನು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡಬೇಕನ್ನೋ ಆಸೆ. ಸಿನಿಮಾದಲ್ಲಿ ಉಳ್ಕೋಬೇಕು ಅಂತಂದ್ರೆ ಮೇಬಿ ಸಿನಿಮಾ ತಂಡದಲ್ಲಿ ಇವತ್ತಿಗೆ ಫೈನಲ್ ಬರಬಹುದು. ಸೆನ್ಸಾರ್ ಬೋರ್ಡ್ ಅನ್ನುವಂಥದ್ದು ಕರ್ನಾಟಕದಲ್ಲಿ ಇದೆ, ಪ್ರಾದೇಶಿಕ ಸೆನ್ಸಾರ್ ಮಂಡಳಿ, ಅದು ಹೆಸರಿಗೆ ಮಾತ್ರ. ಬಟ್ ಅದರ ಜುಟ್ಟು ಜನ್ಮಾನ ಎಲ್ಲ ಕೂಡ ಮುಂಬೈನಲ್ಲಿ ಇರೋದ್ರಿಂದ ಕನ್ನಡ ಸಿನಿಮಾಗಳಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಸಾಕಷ್ಟು ಸಿನಿಮಾಗಳಿಗೆ ಸೆನ್ಸಾರ್ ಅನ್ನುವಂಥದ್ದು ಒಂಥರ ಬಿಸಿ ತುಪ್ಪ ಆಗಿದೆ. ಒಂದು ಬೇರೆ ಭಾಷೆಗಳ ಸಿನಿಮಾದಲ್ಲಿ ಒಂದಷ್ಟು ವೈರಸ್ ಕಡಿಮೆ ಇರುತ್ತೆ, ಬಟ್ ಆದರೂ ಕೂಡ ನಮ್ಮ ಕನ್ನಡ ಸಿನಿಮಾಗಳಿಗೆ ಸೆನ್ಸಾರ್ ಅನ್ನೋದು ತುಂಬಾ ಸಮಸ್ಯೆ ಆಗಿದೆ. ಏನ್ ಹೇಳ್ತೀವಿ ಮೇಡಮ್? ಆ ರೀತಿ ಸರ್ಕಾರದಲ್ಲಿ ಇರೋದ್ರಿಂದ ನೀವು ಕೂಡ ಯಾಕೆ ಇಂಥ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಚಿತ್ರರಂಗದ ಕಡೆ ಎಲ್ಲಾ ಸರ್ಕಾರಗಳು ಬರ್ತವೆ, ಅನುದಾನ ಕೊಡ್ತೀವಿ ಅಂತಾರೆ, ಯಾವ್ದೋ ಒಂದು ಫಿಲ್ಮ್ ಫೆಸ್ಟಿವಲ್ ಮಾಡ್ಬಿಟ್ರೆ ನಮ್ ಕೆಲಸ ಮುಗೀತು, ರಾಜ್ಯೋತ್ಸವ ಅವರ ಕೊಟ್ಟರೆ ನಮ್ ಕೆಲಸ ಮುಗೀತು, ಅಷ್ಟಲ್ಲ ಮೇಡಮ್. ಅದನ್ನು ಹೊರತುಪಡಿಸಿ ಈ ತರದ ಒಂದಷ್ಟು ಸಮಸ್ಯೆಗಳಿದೆ. ಅದ್ರ ಕಡೆ ಸರ್ಕಾರ ಯಾವುದೇ ರೀತಿಯಾದ, ನಿಮ್ದೇ ಸರ್ಕಾರ ಅಂತಲ್ಲ, ಯಾವುದೇ ಸರ್ಕಾರ ಬಂದರೂ ಗಮನ ಹರಿಸ್ತಾ ಇಲ್ಲ. ಖಂಡಿತವಾಗ್ಲೂ ತಮ್ಮ ಕಾಳಜಿಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂತಂದ್ರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಕಲಾವಿದರು ಆಗಲಿ ಅಥವಾ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆಗಲಿ, ಅದು ನಮ್ಮ ರಾಜ್ಯದ ಒಂದು ಶ್ರೀಮಂತ ಒಂದು ಪರವಲಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ತಾವು ಈಗ ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀನಿ. ಇದು ಕೂಡ ನಾನು ಹೊಸದಾಗಿ ಎಂತ ಆಗಿದ್ದೀನಿ, ತಾವು ಹೇಳಿದ್ದೀರಾ. ಖಂಡಿತವಾಗ್ಲೂ, ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳೇ ಈ ಇಲಾಖೆಯನ್ನು ಇಟ್ಕೊಂಡಿದ್ದಾರೆ. ಸೊ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಇಲಾಖೆ ನನ್ನ ಮಾನ್ಯ ಮುಖ್ಯಮಂತ್ರಿಗಳಂದ್ರೆ, ಮತ್ತು ಕನ್ನಡ ಕಲಾವಿದರು ಬಹಳಷ್ಟು ಜನ, ಅದರಲ್ಲಿ ಜಯಮಾಲ ಅವರು ಕೂಡ ಮೊನ್ನೆ ಅಧ್ಯಕ್ಷರಾಗಿದ್ದಾರೆ. ಖಂಡಿತವಾಗ್ಲೂ ಇದ್ರ ಬಗ್ಗೆ ಆಸಕ್ತಿಯನ್ನು ತೆಗೆದುಕೊಳ್ತೀನಿ. ಸಮಸ್ಯೆ ಆಗದ ರೀತಿ ನಾವು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೆನ್ಸಾರ್ ಮಂಡಳಿ ಏನು ಅಂತ ಕನ್ನಡದಲ್ಲಿ ಯಾರಾದ್ರೂ ಕೂಡ ಒಬ್ಬ IAS ಆಫೀಸರ್ಸ್ ಇಲ್ವಾ? ಯಾಕೆಂದ್ರೆ ಪ್ರಾದೇಶಿಕ ಸಿನಿಮಾಗಳು ಅಂತ ಬಂದಾಗ ಇಲ್ಲಿ ನೇಟಿವಿಟಿಯ ವಿಚಾರ ತಿಳ್ಕೋಬೇಕು ಅಂತಂದ್ರೆ ಇಲ್ಲಿಯ ಯಾರಾದ್ರೂ ಅಧಿಕಾರಿಗಳು ಆ ಸ್ಥಾನದಲ್ಲಿದ್ರೆ ನಮ್ಮ ವಿಚಾರಗಳು ಅವ್ರಿಗೆ ಅರಿವಿರುತ್ತೆ. ಯಾರೋ ನಾರ್ತ್ ಇಂಡಿಯಾದವ್ರನ್ನ ತಂದು ಕೂರಿಸಿರ್ತಾರೆ, ನಮ್ಮ ನೇಟಿವಿಟಿ ಅವ್ರಿಗೆ ಗಮನಕ್ಕೆ ಬಂದಿರಲ್ಲ. ಅಲ್ಲಿಯ ಭಾಷೆಯ ಸಿನಿಮಾಗಳಿಗೆ ಅವ್ರಿಗೆ ಹೇಗೆ ಬೇಕೋ ಅವ್ರು ಸೆನ್ಸಾರ್ ಕೊಡ್ತಾರೆ. ಬಟ್ ಇಲ್ಲಿ ನಮ್ಮಲ್ಲಿ ಯಾರು ಅಂತ ದಕ್ಷ ಅಧಿಕಾರಿಗಳು ಇಲ್ವಾ ಅಂತ
ನೋಡಿ, ಇದು ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತ ಕ್ವಶನ್ ಆಗಿರೋದ್ರಿಂದ ಇದಕ್ಕೆ ನಾನು ಅಷ್ಟೊಂದು ಯಾಕಂದ್ರೆ ಬೇರೆ ರಾಜ್ಯದಿಂದ ಬಂದಂತ IAS ಆಫೀಸರ್ಗಳು ಕೂಡ ಕರ್ನಾಟಕ ರಾಜ್ಯಕ್ಕೆ ಬಹಳ ಒಳ್ಳೆಯದು ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ಕನ್ನಡದವರಾಗಿಯೇ ಸೇವೆಯನ್ನ ಸಲ್ಲಿಸ್ತಾರೆ. ಬಟ್ ತಾವು ಏನ್ ಹೇಳಿದ್ದೀರಾ ಅದ್ರ ಬಗ್ಗೆ ವಿಚಾರ. ಓಕೆ, ಐರಾ ಫಿಲ್ಮ್ಸ್ ಪರವಾಗಿ ಚಂದ್ರರಾಜ್ ಸರ್ ಪ್ರೆಸ್ ಮೀಟಿಂಗ್ ಕುತ್ಕೊಳ್ತಾರೆ. ಉಳಿದಿದ್ದು ಏನೇ ಪ್ರಶ್ನೆಗಳಿದ್ರು ಅವರು ಅದಕ್ಕೆ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬ ಹೃದಯದ ಧನ್ಯವಾದಗಳು ಕಾರ್ಯಕ್ರಮದ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಿರಿಯರಿಗೂ ನಮಸ್ಕಾರಗಳು. ಕುತ್ಕೊಳ್ಳಿ. ಹೀಗೆ ಮೊದಲನೇದಾಗಿ ಚಿತ್ರಕ್ಕೆ ನಾನು ಯಾವತ್ತೂ ಹೇಳ್ತೀನಿ, ನಿರ್ಮಾಪಕರು ಅನ್ನೋ ಫ್ಯಾನ್ ಆಗಿರೋದ್ರಿಂದ ನಿರ್ಮಾಪಕರ ಅನ್ನದಾತರು ಅಂತ ನಾನು ಯಾವತ್ತೂ ಸ್ಮರಿಸೋದು. ನನ್ನ ಮೊದಲನೇ ಚಿತ್ರದ ನಿರ್ಮಾಪಕ ಅನ್ನದಾತ ಧನಂಜಯ್ ಅವರು ಅಂತ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ. ಇವತ್ತು ಅಣ್ಣ ಫ್ರಮ್ ಮೆಕ್ಸಿಕೋಗೆ ಪರೋಕ್ಷವಾಗಿ ಸಾಕ್ಷಿಯಾಗಿರತಕ್ಕಂಥ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಮತ್ತು ಚಂದ್ರರಾಜು ಸರ್ಗೆ ಮತ್ತು ಸತ್ಯ ರಾಯಲ ಸ್ಟುಡಿಯೋಸ್ ಅವ್ರಿಗೆ ಅನ್ನದಾತರಾಗಿ ಇವತ್ತು ಬರಮಾಡ್ತಾ ಇದ್ದೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮೇಡಮ್ ಪ್ಲೀಸ್. ಅದೇ ಅಣ್ಣ ಜಸ್ಟ್ ಒಂದು ಗ್ಲಿಮ್ಸ್ ಅಲ್ಲಿ ಒಂದಷ್ಟು ನಮ್ಗೆ ವಿಚಾರ ನೋಡೋದಕ್ಕೆ ಸಿಕ್ಕಿದೆ. ಅಣ್ಣ ಫ್ರಮ್ ಮೆಕ್ಸಿಕೋ ಅಂತ ಇಟ್ಟಿದ್ದೀರಾ, ಸೊ ಅಣ್ಣನ ಬಗ್ಗೆ ಹೇಳಿ. ಅಣ್ಣ ಅಂದರೆ ಇದು ಒಂದು ಹೀರೋ ಕ್ಯಾರೆಕ್ಟರ್ ಹೆಸರು ಅಣ್ಣಪ್ಪ ಅಂತ. ನಮ್ಮ ಲೋಕಲ್ ಮಂಡ್ಯ ಸೈಡು, ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಗ್ರಾಮೀಣ ಸೈಡೆಲ್ಲ ಕರೆಯೋದು ಅಣ್ಣಪ್ಪ ಅಂತ ಒಂದು ಹೆಸರಿದೆ. ಅಣ್ಣ ಅಂದರೆ ಅಲಿಯಾಸ್ ಅಣ್ಣಪ್ಪ ಮೆಕ್ಸಿಕೋದಲ್ಲಿರ್ತಕ್ಕಂಥ ಒಬ್ಬ ಗ್ಯಾಂಗ್ಸ್ಟರ್ ವ್ಯಕ್ತಿ ಒಂದು ನಾನಾ ಕಾರಣಗಳಿಂದ ತನ್ನ ಮೂಲ ಹೊಡ್ಕೊಂಡು ಏನಕ್ಕೆ ಮಂಡ್ಯಗೆ ಬರ್ತಾನೆ ಅನ್ನೋದೇ ಒಂದು ಕಥೆ ಇದು. ಏನಕ್ಕೆ ಬಂದು ಹಾಗಾಗಿ ನೋಡಿದ್ರೆ ಆ ಥರ ಇವತ್ತು ನೀವು ಮಾಸ್ ಅನ್ನಿಸ್ಬೋದಲ್ಲ, ಬಟ್ ಸಿನಿಮಾ ಬೇರೆನೇ ಇದೆ. ಸಿನಿಮಾ ಹೊರಗಡೆ ಬಂದರೆ ಫ್ಯಾಮಿಲಿ ಸಾರಿ ಹೇಳಿದಂಗೆ ಆ ಅಂಶಗಳನ್ನೇ ತಗೊಂಡು ಸಿನಿಮಾ ಒಪ್ಕೊಂಡಿರೋದು. ಅದನ್ನ ಬೇರೆ ಥರ ತೋರಿಸ್ತೀವಿ. ಅದು ಮುಂದಿನ ದಿನಗಳಲ್ಲಿ ಒಂದೊಂದು ರಿವ್ಯೂ ಮಾಡ್ತಾ ಬರ್ತೀವಿ. ಓಕೆ ನಾನು ಸರ್ ಎಲ್ಲಿ ಈ ಸ್ಟೋರಿನೇ ಬಿಟ್ಕೊಟ್ಬಿಡ್ತಾರೆ. ಫ್ಯಾಮಿಲಿ ಸಿನಿಮಾ ಅನ್ನೋದು ಇಷ್ಟ ಆಗುತ್ತೆ. ಇಲ್ಲ ಸರ್, ಆ ಸ್ಟಾರ್ ಕಾಸ್ಟ್ ರಂಗಾಯಣ ರಘು ಸರ್ ಆಗಿರ್ಬೋದು, ಉಮಾಶ್ರೀ ಅಮ್ಮ ಎಲ್ಲರೂ ನೋಡಿದಾಗ ನಮ್ಗೆ ಗೊತ್ತಿದೆ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಪಕ್ಕ ಅಂತ. ಇಲ್ಲ ಅದಕ್ಕೆ ಮಿಗಿದ ಧನಂಜಯ ಬಿಡ್ತೀನಿ, ನಾವು ನೀಟಾಗಿ ಹ್ಯಾಂಡಲ್ ಮಾಡ್ತೇವೆ.